ಧರ್ಮೇಂದ್ರ ಪ್ರಧಾನ್ ಭ್ರಷ್ಟಾಚಾರದ ಸಂಕೇತ ಅಂತೆ. ಇದೀಗ ಪ್ರಧಾನ್ ವಿದ್ಯಾರ್ಥಿಗಳ ಭವಿಷ್ಯವನ್ನ ನಾಶ ಮಾಡಿರುವಂತ ಪ್ರತೀಕ ಆದ್ರು ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಿಡಿಕಾರ್ತಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ವಿದ್ಯಾರ್ಥಿಗಳ ಭವಿಷ್ಯವನ್ನ ನಾಶ ಮಾಡಿರುವಂತ ಪ್ರತೀಕ ಅವರು. ದೆಹಲಿಯಲ್ಲಿ ಈ ರೀತಿಯಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಸಚಿವ ಸ್ಥಾನದಿಂದ ಅವರನ್ನ ವಜಾಗೊಳಿಸಬೇಕು, ಅದೇ ಈಗ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಿದ್ದಾರೆ. ಒಂದು ಕಡೆ ಸಿಜೆಪಿಯ ಹೋರಾಟ, ಮತ್ತೊಂದು ಕಡೆಯಲ್ಲಿ ಸಂಸತ್ ಅಧಿವೇಶನ ಇನ್ನೇನು ಸೋಮವಾರ ಮತ್ತೆ ಶುರು ಆಗ್ಬಿಡುತ್ತೆ. ಇದರ ನಡುವೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಎಲ್ಲರೂ ಕೂಡ ಕುತ್ಕೊಂಡ್ಬಿಟ್ಟಿದ್ದಾರೆ. ಅದೇ ವಿಚಾರವನ್ನ ಮಾತನಾಡ್ತಾ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು, ಧರ್ಮೇಂದ್ರ ಪ್ರಧಾನ್ ಅವರೇ ಭ್ರಷ್ಟಾಚಾರದ ಸಂಕೇತ ಅಂತೆ. ಅವರು ವಿದ್ಯಾರ್ಥಿಗಳ ಭವಿಷ್ಯವನ್ನ ನಾಶ ಮಾಡಿರುವ ಪ್ರತೀಕ ಆಗಿದ್ದಾರೆ. ಅವರಿಗೆ ಬೇರೆ ಯಾವುದೇ ಖಾತೆಗಳನ್ನ ಕೂಡ ಮುಂದಿನ ದಿನದಲ್ಲಿ ಕೊಡಬಾರ್ದು. ಶಿಕ್ಷಣ ಇಲಾಖೆಯಿಂದ ತೆಗೆದು ಬೇರೆ ಇಲಾಖೆಯನ್ನ ಕೂಡ ಕೊಡಬಾರ್ದು ಅಂತವರಿಗೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು 3 ಬೇಡಿಕೆ ಇಟ್ಟಿದ್ದಾರೆ. ಅವರ ಬೇಡಿಕೆಗಳೇನಿದೆ ಅದನ್ನ ನೀವು ಆದಷ್ಟು ಬೇಗ ಈಡೇರಿಸಬೇಕು. ಈ ರೀತಿಯಾಗಿ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ. There is some talk going on. We get information these days from the government. There's some talk going on in Mr. Modi's cabinet that the solution is to move Mr. Dharmendra Pradhan from education to some other ministry. This is not acceptable to the students of India. It is not acceptable to anybody. The reason is Mr. Pradhan is a symbol of corruption and of what has happened to the future of India's children. He is a symbol of the destruction of the most valuable thing that this country has, which is our students and their future. And so there is going to be no conversation about Mr. Dharmendra Pradhan being moved here, moved there, put behind, forward, nothing. Mr. Dharmendra Pradhan has to be sacked, period. There is some talk going on. We get information these days from the government. There's some talk going on in Mr. ನೀಟ್ ಅಕ್ರಮವನ್ನ ಖಂಡಿಸಿ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ಗಳ ಹೆಚ್ಚಾಗ್ತಾ ಇದೆ. ಈ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಅಪರಾಧ ಹಿನ್ನೆಲೆಯುಳ್ಳವರು ಕೂಡ ಭಾಗಿಯಾಗಿದ್ದಾರೆ ಅನ್ನೋಷ್ಟು ವಿಚಾರಗಳಿದೆ. ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ಗಳಾಗ್ತಿದೆ. ಪ್ರತಿಭಟನೆಯಲ್ಲಿ ಅಪರಾಧ ಹಿನ್ನೆಲೆ ಇರೋರು ಕೂಡ ಭಾಗಿಯಾಗಿದ್ದಾರೆ. 2,500ಕ್ಕೂ ಹೆಚ್ಚು ಅಪರಾಧ ಹಿನ್ನೆಲೆ ಇರೋರು ಪತ್ತೆಯಾಗಿದ್ದಾರೆ. ಸಿಜೆಪಿಯ ಪ್ರತಿಭಟನಾ ಸ್ಥಳದಲ್ಲಿ ಕಿಡಿಗೇಡಿಗಳ ಹಾವಳಿ ಹೆಚ್ಚಾಗ್ತಿದೆ. ಪ್ರತಿಭಟನಾಕಾರರ ನಡುವೆ ನುಸುಳಿ ಕಾಕಿ ಮೇಲೆ ಇವರು ದಾಳಿ ಮಾಡ್ತಿದ್ದಾರೆ. ಅಪರಾಧದ ಹಿನ್ನೆಲೆಗಳಿದೆ ಇವರಿಗೆ. ಪೊಲೀಸರ ಇವರಿಗೆ ಟಾರ್ಗೆಟ್. ಅವರು ನೋಡಿಕೊಂಡೇ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ಅಂಶ ಗೊತ್ತಾಗ್ತಿದೆ. ಕೆಲ ಸಿಸಿ ಕ್ಯಾಮೆರಾ ದೃಶ್ಯಗಳಿಗನ್ನ ಕೂಡ ಗಮನಿಸಬಹುದು. ಅವತ್ತು ಪೊಲೀಸರುಗಳ ಮೇಲೂ ಕೂಡ ಹಲ್ಲೆಯಾಗಿತ್ತು. ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಯಾವ ರೀತಿಯಾಗಿ ಲಾಠಿ ಚಾರ್ಜ್ ಮಾಡಿದ್ರು, ಅಶ್ರುದಾಯಿಗಳ ದಾಳಿಗಳಲ್ಲಾಗಿತ್ತಲ್ಲ, ಅದೇ ನಿಟ್ಟಿನಲ್ಲಿ ಪೊಲೀಸರಿಗೂ ಕೂಡ ಅವತ್ತು ಹೊಡೆದಿದ್ದಾರೆ, ಅಟ್ಟಾಡಿಸ್ಕೊಂಡು ಹೋಗಿದ್ದಾರೆ, ಕಾರುಗಳ ಗ್ಲಾಸ್ಗಳನ್ನ ಪುಡಿ ಮಾಡಿದ್ದಾರೆ. ಅನೇಕ ರೀತಿಯಾದ ಚಟುವಟಿಕೆ ಆಗಿತ್ತು. ಸದ್ಯ ಒಂದು ವರದಿಯ ಪ್ರಕಾರ 2,500ಕ್ಕೂ ಹೆಚ್ಚು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಗಳನ್ನ ಇದ್ದಂತಹ ವ್ಯಕ್ತಿಗಳು ಇವರೆಲ್ಲರೂ ಕೂಡ ಸಿಜೆಪಿಯ ಪ್ರತಿಭಟನಾ ಸ್ಥಳದಲ್ಲಿದ್ದರು ಅಂತ. ಇದೇ ನಿಟ್ಟಿನಲ್ಲಿ ಈಗ ಪೊಲೀಸರನ್ನ ಟಾರ್ಗೆಟ್ ಮಾಡಿಕೊಂಡಿದ್ದು ಈವರೆಗೂ 15 FIR ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಪ್ರತಿಭಟನಾ ಸುರಕ್ಷತೆಗಾಗಿ ಈಗಾಗಲೇ ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ. ಫೇಸ್ ರೆಕಗ್ನಿಷನ್ಸ್ಗಳನ್ನ ಆಗುತ್ತೆ ಅದು ಇಮಿಡಿಯೇಟ್ ಆಗಿ ಯಾರು ಏನು ಎತ್ತ ಅಂತ. ಆ ನಿಟ್ಟಿನಲ್ಲಿ ಪ್ರಮುಖ ಸ್ಥಳಗಳೇನಿದೆ ಅವರ ಮುಖವನ್ನ ಗುರುತು ಮಾಡುವಂತ ತಂತ್ರಜ್ಞಾನದ ಮೂಲಕ ಕಣ್ಗಾವಲನ್ನ ಶುರು ಮಾಡಿಕೊಂಡಿದ್ದಾರೆ. ಇವರು ಯಾರು ಏನು ನೋಡಿ, ಇದು ವಿದ್ಯಾರ್ಥಿಗಳಿಗೆ ಬಹಳ ಭದ್ರತೆಯ ಒಂದಿಷ್ಟು ಮಟ್ಟದ ಕಳವಳ ಆಯಿತು. ನಾಳೆ ದಿವಸ ವಿದ್ಯಾರ್ಥಿಗಳ ನಡುವೆ ಇದ್ದು ವಿದ್ಯಾರ್ಥಿಗಳಿಗೆ ಏನಾದರೂ ಮಾಡಿಬಿಟ್ರೆ ಅಥವಾ ರಾಜಕೀಯ ಬಣ್ಣ ಪಡ್ಕೊಳ್ಳೋದಕ್ಕೆ ಯಾರೋ ಎಂಟ್ರಿ ಕೊಟ್ಬಿಟ್ರೆ ಬಹಳಷ್ಟು ಸೆನ್ಸಿಟಿವ್ ಆಗಿರುವಂಥ ವಿಚಾರ ಆಗಿದ್ದು ಕೇಂದ್ರ ಸರ್ಕಾರ ಇದನ್ನ ಬಹಳ ಸ್ಪಷ್ಟವಾಗಿ ಸೂಕ್ಷ್ಮವಾಗಿ ಪರಿಹರಿಸಬೇಕಾಗಿದೆ. ಬಿಜೆಪಿ ನಾಯಕರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಿಜೆಪಿ ನಾಯಕರಿಗೆ ಅವಮಾನ ತಡೆಯಲು ಆಗಿಲ್ಲ ಅಂತಿದ್ದಾರೆ. ಬಿಜೆಪಿ ನಾಯಕರೆಲ್ಲ ಈಗ ಪ್ರತಿಭಟನೆ ಮಾಡ್ತಿದ್ದಾರಲ್ಲ, ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಹೋದ್ರು. ಬಿಜೆಪಿ ನಾಯಕರಿಗೆ ಅವಮಾನ ತಡೆಯೋದು ಆಗಿಲ್ಲ, ಅದನ್ನ ಸ್ವೀಕಾರ ಮಾಡೋದಕ್ಕಾಗಿಲ್ಲ. ಪ್ರಧಾನಿ ಮೋದಿ ಅವರು ಈಗ ಕಣ್ಣು ತೆರೆದಿದ್ದಾರೆ. ಅವರಿಗೀಗ ಎಚ್ಚರ ಆಯಿತು. ಈ ರೀತಿಯಾಗಿ ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರು.
ಬಿಜೆಪಿ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದೆ. ಮೋದಿ ಅವರನ್ನ ಅಮಾನತ್ ಮಾಡಬೇಕು ಅನ್ನೋದಾಗಿ ಒಂದು ರೀತಿ ಷಡ್ಯಂತ್ರ ಆಗ್ತಿದೆ, ನೇರ ಟಾರ್ಗೆಟ್ ಮಾಡಲಾಗ್ತಿದೆ, ಬೇರೆ ಬೇರೆ ವಿಚಾರ ಎಲ್ಲ ಬರ್ತಾ ಇತ್ತು. ಇದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡ್ತಾ ಬಿಜೆಪಿ ನಾಯಕರಿಗೆ ಈಗ ಅವಮಾನ ತಡ್ಕೊಳ್ಳೋದಕ್ಕಾಗ್ತಿಲ್ಲ, ಮೋದಿ ಅವರೇ ಈಗ ಕಣ್ಣುಬಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿದ ನಾವು ಮಕ್ಕಳ ಏಟಿಗೆ ಬಿಜೆಪಿಗೆ ತಡೆಯೋದಕ್ಕಾಗ್ತಾ ಇಲ್ಲ. ಈ ಬಿಜೆಪಿ ಅವರಿಗೆ ರಾಜೀನಾಮೆ ಕೊಡಿಸಲು ಆಗ್ತಿಲ್ಲ. ನಂತರದಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರನ್ನ ನೇಮಿಸಿದ್ದು ಬಿಜೆಪಿ ಅವರೇ. ಹಾಗಾಗಿ ರಾಜ್ಯಪಾಲರು ಪತ್ರ ಬರೆದು ವಜಾ ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಪ್ರಧಾನಮಂತ್ರಿಗಳು ಈಗ ಕಣ್ತಂದಿದ್ದಾರೆ. ನಾವು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿದ್ದೇವೆ. ಕೇಸ್ನ ವಾಪಸ್ ಹೇಳಿ ಮಂತ್ರಿಗಳು ರಾಜೀನಾಮೆ ಅದಕ್ಕೆ ನಾವು ಇದು ಮಕ್ಕಳ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಲೇಬೇಕು, ಅದನ್ನ ಬಿಟ್ಟು ಬೇರೆ ಎಲ್ಲವನ್ನ ಮೋದಿ ಅವರು ಮಾತನಾಡ್ತಿದ್ದಾರೆ ಅಂತಿದ್ದಾರೆ. ಕೇಂದ್ರ ಸಚಿವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಈ ವಿಚಾರವನ್ನ ಬಿಟ್ಟು ಇನ್ನೆಲ್ಲ ಮೋದಿಯವರು ಮಾತನಾಡ್ತಿದ್ದಾರೆ ಅಂತ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಹೋದ್ರು. ಪ್ರಧಾನ ರಾಜೀನಾಮೆ ಪಡೆಯೋಕೆ ಹೆದರುಕೊಳ್ತಿದ್ದಾರೆ, RSS ನಿಂದ ನಿರ್ದೇಶನ ಬಂದಿದೆಯಾ ಅಂತ ಮತ್ತೆ ಪ್ರಶ್ನೆ ಮಾಡಿದ್ರು. ನಮ್ಮ ಕಾರ್ಯಕರ್ತರನ್ನ ರಕ್ಷಿಸಿ ಅಂದ್ಬಿಟ್ರ, RSS ಏನಾದ್ರು ಈ ಬಗ್ಗೆ ಮಾತನಾಡ್ಬಿಟ್ರ? ಒಬ್ಬ ಪ್ರಧಾನಿಯಾಗಿ ಸಂಸತ್ನಲ್ಲಿ ಮಾತನಾಡಿ ನೀವು ಎಲ್ಲಿ ಕೂತು ಮಾತನಾಡ್ತಿದ್ದೀರಿ, ಈ ರೀತಿ ವಿಡಿಯೋ ಮಾಡಿದ್ರೆ ಹೆಂಗೆ? ನೀವು ರಾಜೀನಾಮೆಯನ್ನ ಪಡೀರಿ, ಅದನ್ನು ಬಿಟ್ಟು ನೀವು ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಿದ್ದೀರಾ ಅಂತ ಮೋದಿಯವರ ವಿರುದ್ಧ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ಅದು ಬಿಟ್ಟಿನೆಲ್ಲ ಮಾತಾಡ್ತಾ ಇದ್ದಾರಲ್ಲ ಪ್ರಧಾನಮಂತ್ರಿಗಳು. ನಾನು ಪದೇ ಪದೇ ಕೇಳ್ತಾ ಇದ್ದೀನಿದ್ದು, ಧರ್ಮೇಂದ್ರ ಪ್ರಧಾನ್ ಅವರು ಅವರ ರಾಜೀನಾಮೆ ಪಡಿಲಿಕ್ಕೆ ಯಾಕೆ ಪ್ರಧಾನಮಂತ್ರಿಯವರು ಹೆದರ್ಕೋತಾ ಇದ್ದಾರೆ? ಏನು RSS ಅವರ ಇಂದ ಏನಾದರೂ ನಿರ್ದೇಶನ ಬಂದಿದೆಯಾ? ಈತ ನಮ್ಮ ಕಾರ್ಯಕರ್ತ, ಈತ ಒಬ್ಬ ಸ್ವಯಂ ಸೇವಕ, ಇವನಿಗೆ ರಕ್ಷಣೆ ಕೊಡಿ ಅಂತ ಬಂದಿದೆಯಾ? ಇದು ಪಾರದರ್ಶಕವಾಗಿ ಹೊಣೆಗಾರಿಕೆ ಇರುವಂಥ ಸರ್ಕಾರ ಅಂತ ಹೇಳ್ಬೋದಾ ನಾವು? ಏನು ರಾತ್ರಿ 12 ಗಂಟೆಗೆ ಬಂದು ನೀವು ಸ್ಟೇಟ್ಮೆಂಟ್ ಕೊಡೋದು? ಪಾರ್ಲಿಮೆಂಟ್ನಲ್ಲಿ ಕೊಡ್ರಿ. ಒಬ್ಬ ಪ್ರಧಾನಮಂತ್ರಿಯಾಗಿ ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಸ್ಟೇಟ್ಮೆಂಟ್ ಕೊಡಬೇಕಾ? ಪಾರ್ಲಿಮೆಂಟ್ನಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕಾ? ಹೊಣೆಗಾರಿಕೆ ನೀವು ಹೊತ್ಕೋಬೇಕಾ? ಏನು ಅದನ್ನು ವಿರೋಧ ಪಕ್ಷಕ್ಕೆ ಬಿಟ್ಟಿದ್ದೀರಾ? ನನಗೆ ಆಶ್ಚರ್ಯ ಏನಪ್ಪ ಅಂದರೆ, ಎಲ್ಲ ಕಠಿಣ ಪ್ರಶ್ನೆಗಳು ಸರ್ಕಾರದ ಬಗ್ಗೆ ವಿರೋಧ ಪಕ್ಷದವ್ರಿಗೆ ಕೇಳ್ತಾ ಇದ್ದೀರಾ. ಕೇಂದ್ರ ಸರ್ಕಾರದವರಿಗೆ, ಈ ಸಂಸದರಿಗೆ ಏನು ಪ್ರಶ್ನೆಗಳೇ ಇಲ್ಲ ನಿಮ್ಮದು. ಧರ್ಮೇಂದ್ರ ಪ್ರಧಾನ್ ಶುಡ್ ರಿಸೈನ್, ದಟ್ ಈಸ್ ದ ಡಿಮಾಂಡ್. ಅದು ಯಾರು? ಧರ್ಮೇಂದ್ರ ಪ್ರಧಾನ್. ಇಂದಿನ ಯುವ ಪೀಳಿಗೆ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾರೆ. ಕುಟುಂಬಗಳಲ್ಲಿ ಪ್ರೀತಿ ಸಂಭಾಷಣೆಯ ಅಗತ್ಯ ಇದೆ ಅಂತ RSSನ ಮುಖ್ಯಸ್ಥರು ಮಾತನಾಡಿದ್ದಾರೆ. ಇಂದಿನ ಯುವ ಪೀಳಿಗೆ ಹೆಚ್ಚು ಪ್ರಶ್ನೆಗಳನ್ನ ಕೇಳುತ್ತೆ. ಸಾಮಾನ್ಯವಾಗಿ ಕೇಳ್ತಾರೆ, ಜೆನ್ಸಿ ಬೇರೆ. ಕುಟುಂಬಗಳಲ್ಲಿ ಪ್ರೀತಿ ಸಂಭಾಷಣೆಯ ಅಗತ್ಯತೆ ಇದೆ, ಅಂಥದ್ದೊಂದು ಸನ್ನಿವೇಶಗಳಿದೆ. ಸಾಮಾಜಿಕ ಬದಲಾವಣೆಗಳ ಬಗ್ಗೆ ಮೋಹನ್ ಭಾಗವತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಮಾತಿದು. ನಾವೆಲ್ಲ ಚಿಕ್ಕವರು ಇದ್ದಾಗ ಹಿರಿಯರ ಮಾತು ಕೇಳುವ ಕಾಲ ಇತ್ತು. ಈಗಿನ ಪರಿಸ್ಥಿತಿ ಹಾಗಿಲ್ಲ. ಹೊಸ ಪೀಳಿಗೆ ಪ್ರಶ್ನಿಸುತ್ತೆ. ನಾವು ಪ್ರತಿಯೊಂದಕ್ಕೂ ಕೂಡ ಕಾರಣ, ನಂತರದಲ್ಲಿ ತರ್ಕವನ್ನ ವಿವರಿಸಬೇಕಾಗತ್ತೆ. ಯುವ ಪೀಳಿಗೆಯೊಂದಿಗೆ ಸಂವಹನ ನಡೆಸೋದು ಬಹಳ ಅಗತ್ಯ. ಆದರೆ ಕಮ್ಯುನಿಕೇಶನ್ ಆಗಬೇಕು. ನಂತರದಲ್ಲಿ ಅವರು ಜಾಸ್ತಿ ಪ್ರಶ್ನೆ ಕೇಳ್ತಾರೆ. ನಮ್ಮ ಕಾಲದಲ್ಲಿ ಹಂಗಿರಲಿಲ್ಲ, ಈಗ ಬದಲಾಯಿತು ಅಂತ RSSನ ಮುಖ್ಯಸ್ಥರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. उनको तर्क बताना पड़ता है। दूसरी बात है कि जो जिस शैली में हम पहले करते थे, अभी थोड़ी अपनी शैली बदलनी पड़ेगी। पहले आज्ञा पालन का जमाना था, हम जब छोटे थे, माताजी ने कहा, पिताजी ने कहा, नो आर्ग्यूमेंट, चुप यानी चुप। श्रद्धा भी थी, उसको कोई प्रतिक्रिया नहीं होती थी। मालूम था कि जीवन देखा है इन्होंने, इनके अनुभव से ही सब ठीक रहेगा। तो
अभी ऐसा नहीं है, नई पीढ़ी प्रश्न पूछती है, उनको तर्क बताना पड़ता है। जो सारा भौतिक साधनों से प्रचार का मारा उन पर होता है, उसमें से भूल भुलैया उनसे उनको बाहर निकालना पड़ता है। तो एक तो बहुत अधिक अपनापन देने की जरूरत है, समय देने की जरूरत है और संवाद करने की जरूरत है। डिक्टेशन नहीं, डिस्कशन, ऑर्डर नहीं, कॉन्सेंसस। आज परिवार में बातचीत बंद हो गई है। अपना मोबाइल, सब लोग ऑफिस से पति पत्नी दोनों आते हैं, बच्चे भी स्कूल से आते हैं, भूख लगी है किसी को खा लेते हैं, हर एक आदमी अपना मोबाइल लेके बाहर से मिलने के लिए आ गए, उनकी भी सुननी है ना, ऐसा आपका भी अनुभव है। इसको बदलना पड़ा तो समय मिलेगा, समय मिली तो बात होगी, बात में गपशप होगी तो बच्चा खुद को ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ